ಹಾಯ್ ಹಾಲ್, ವೆಲ್ಕಮ್ ಟು MS ಡೈಲಿ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಇನ್ನು ರಾತ್ರಿ ಹೋಗಿ ತರಕಾರಿಗಳೆಲ್ಲ ತಗೊಬಂದಿದ್ವಿ. ಸೊ ಅದನ್ನೆಲ್ಲ ಡಿವೈಡ್ ಮಾಡಿ ಕವರಲ್ಲಿ ಎತ್ತಿಡ್ತಾ ಇದ್ದೀನಿ. ಅಂದರೆ ಗಟ್ಟಿಯಾಗಿರೋ ತರಕಾರಿಗಳೆಲ್ಲ ಡಿವೈಡ್ ಮಾಡಿ ಎತ್ತಿಡ್ತಾಯಿದ್ದೀನಿ. ಅಂದರೆ ಆಲೂಗೆಡ್ಡೆ, ಕ್ಯಾರೆಟು, ಬೀಟ್ರೋಟು, ಗೆಡ್ಡೆಕೋಸು, ಮೂಲಂಗಿ ಈ ಥರದ್ದೆಲ್ಲ ನೋಡಿ ಒಂದು ಕವರಲ್ಲಿ ಎತ್ತಿಡ್ತೀನಿ. ಇನ್ನು ಬೀನ್ಸು, ಚಪ್ರದವರೆಕಾಯಿ ಈ ಥರದ್ದೆಲ್ಲ ಸ್ವಲ್ಪ ಇನ್ನೊಂದು ಕಡೆ ಡಿವೈಡ್ ಮಾಡಿ ಇನ್ನೊಂದು ಕವರಲ್ಲಿ ಡಿವೈಡ್ ಮಾಡಿ ಎತ್ತಿಡ್ತೀನಿ. ಶುಂಠಿ, ಕೊತ್ತಂಬರಿ ಅದನ್ನೆಲ್ಲನೂ ಡಿವೈಡ್ ಮಾಡಿ, ಇನ್ನು ಕೊತ್ತಂಬರಿ ಎಲ್ಲ ಸೋಸ್ಕೊಂಡು ನೀಟಾಗಿ ಅದನ್ನು ಒಂದು ಕವರಲ್ಲಿ ಹಾಕಿ ಎತ್ತಿಡ್ತೀನಿ. ಅದಕ್ಕೆ ಎಲ್ಲ ಜೋಡಿಸ್ತಾ ಇದ್ದೆ, ಎಲ್ಲ ಡಿವೈಡ್ ಮಾಡಿಕೊಂಡು ಒಂದು ಕವರ್ಗೆ ಹಾಕಿ ಎತ್ತಿಡ್ತಾಯಿದ್ದೆ. ಅದು ರಾತ್ರಿ ತೊಗೊಬಂದಿದ್ದ ತರಕಾರಿನ ಹಾಗೆ ಇನ್ನೇನು ಟೈಮ್ ಆಗೋಗಿತ್ತು, ಜೋಡ್ಸೋಕ್ಕೆ ಟೈಮ್ ಇರಲಿಲ್ಲ ರಾತ್ರಿ. ಸೊ ಅದಕ್ಕೇ ಎಲ್ಲ ಹಾಗಾಗಿ ಇಟ್ಬಿಟ್ಟಿದ್ದೆ. ಇನ್ನು ಬೆಳಿಗ್ಗೆ ಎದ್ದು ಎಲ್ಲ ಜೋಡಿಸ್ಕೊಳ್ತಾಯಿದ್ದೀನಿ. ಇನ್ನು ಮಕ್ಕಳೆಲ್ಲ ಹಾಲಲ್ಲೇ ಮಲ್ಕೊಳ್ತಾರೆ. ಅವ್ರನ್ನ ಎಬ್ಬಿಸ್ಬಿಟ್ಟು ರೂಮಲ್ಲಿ ಹೋಗಿ ಹೋಗಿ ಅಂತ ಎಲ್ಲ ಕಳಿಸಿ ಕಸ ಗುಡಿಸೆಲ್ಲ ಮನೆ ಒರೆಸಿ, ಇನ್ನು ತರಕಾರಿ ಎಲ್ಲ ಇತ್ತಲ್ಲ ಅದನ್ನೆಲ್ಲ ಡಿವೈಡ್ ಮಾಡಿ ಎತ್ತಿಡೋಣ ಅಂತ ಹೇಳಿ ಎತ್ತಿಡ್ತಾಯಿದ್ದೀನಿ. ಇವತ್ತಿನ ನಾಷ್ಟಕ್ಕೆ ನಾನು ಏನು ಪ್ರಿಪೇರ್ ಮಾಡಿದ್ದೆ ಅಂತ ಹೇಳಿ ಹಾಗೆ ಒಂದು ವಿಡಿಯೋ ಶೂಟ್ ಮಾಡಿದ್ದೀನಿ. ನೋಡ್ಕೊಂಬರೋಣ ಬನ್ನಿ. ಗೋಧಿ ಮಸಾಲ ದೋಸೆ, ಪಾಲಕ್ ಸೊಪ್ಪಿತ್ತು, ಸ್ವಲ್ಪ ಪಾಲಕ್ ಸೊಪ್ಪಿತ್ತಲ್ಲ ಅಂತ ಹೇಳಿ ಏನು ಮಾಡೋದು ಅಂದ್ಬಿಟ್ಟು ಇನ್ಸ್ಟೆಂಟ್ ದೋಸೆ ಅದನ್ನು ಮಾಡಿದೆ. ಇನ್ನು ನನ್ನ ಮಗಳು ಹೇಳಬೇಕು ಅಂತಂದರೆ, ಚಿಕ್ಕ ಮಗಳು ದೋಸೆ ಈ ಥರದ್ದೆಲ್ಲ ಇಷ್ಟಪಡ್ತಾಳೆ. ಆದರೆ ಈ ಥರ ಪಾಲಕ್ ಸೊಪ್ಪು ಪಲ್ಯ ಆಗಲಿ, ಈ ಥರ ಸೊಪ್ಪಿನ ಪಲ್ಯ, ತರಕಾರಿಗಳು ಅವೆಲ್ಲ ಏನೂ ಸಹ ಅವಳು ತಿನ್ನಲ್ಲ. ಈ ಥರ ಮಕ್ಕಳಿಗೆ ಅವ್ರಿಗೆ ಗೊತ್ತಾಗ್ದಂಗೆ ಈ ಥರ ಮಾಡಿಕೊಟ್ರೆ ನಿಜವಾಗ್ಲೂ ಅವ್ರಿಗೆ ಒಂಚೂರು ಗೊತ್ತಾಗಲ್ಲ. ಅವರು ಈ ಕಡೆ ಸೊಪ್ಪು ತರಕಾರಿಗಳೆಲ್ಲ ತಿಂದಂಗೂ ಆಗುತ್ತೆ, ಹೆಲ್ತಿಗೂ ಒಳ್ಳೆಯದಲ್ಲ ಅಂತ ಹೇಳಿ ಈ ಥರ ಮಾಡಿಕೊಡ್ತೀನಿ ನನ್ನ ಮಕ್ಕಳಿಗೆ. ಒಂದು ಸಲ ನೀವು ಟ್ರೈ ಮಾಡಿ ಬನ್ನಿ, ರೆಸಿಪಿ ನೋಡ್ಕೊಂಬರೋಣ. ನಾನಿಲ್ಲಿ ಒಂದು ಬೌಲಿಗೆ ಗೋಧಿ ಹಿಟ್ಟು, ಹಾಗೆ ಸಣ್ಣ ರವೆ, ಈ ಕಡೆ ಅಕ್ಕಿ ಹಸಿಟ್ಟು ಇದು ಅಕ್ಕಿ ಹಸಿಟ್ಟು ಮತ್ತು ಗೋಧಿ ಹಸಿಟ್ಟನ್ನ ಜಲ್ದಿ ಹಿಡಿದು ಒಂದು ಬೌಲಿಗೆ ಹಾಕ್ಕೊಂಡಿದ್ದೀನಿ. ಇನ್ನು ಕ್ಯಾರೆಟ್ನ ಸಣ್ಣಕ್ಕೆ ತುರಿದ್ಬಿಟ್ಟು ಅದನ್ನು ಸ್ವಲ್ಪ ಆ್ಯಡ್ ಮಾಡ್ಕೊಳ್ತಾಯಿದ್ದೀನಿ. ಈರುಳ್ಳಿನೂ ಸಹ ಸಣ್ಣಕ್ಕೆ ಹೆಚ್ಚಿ ಅದನ್ನು ಹಾಕ್ಕೊಳ್ಬೇಕು. ಅದಕ್ಕೆ ಸ್ವಲ್ಪ ಕೊತ್ತಂಬರಿ, ಹಾಗೆ ಹಸಿಮೆಣಸಿನ್ಕಾಯಿ, ಇನ್ನು ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿರೋಂತಹ ಪಾಲಕ್ ಸೊಪ್ಪನ್ನ ಸಣ್ಣಕ್ಕೆ ಹೆಚ್ಚಿಟ್ಕೊಳ್ಬೇಕು. ಸಣ್ಣಕ್ಕೆ ಹೆಚ್ಚಿಟ್ಕೊಂಡ್ರೆ ಅದು ಬಾಯಿಗೆ ಸಿಗಲ್ಲ, ಸೊ ಚೆನ್ನಾಗಿರುತ್ತೆ. ಹಾಗೆ ಸಣ್ಣಕ್ಕೆ ಹೆಚ್ಚಿ ಅದು ಪಾಲಕ್ ಸೊಪ್ಪನ್ನ ಹಾಕಿ ಅದಾದಮೇಲೆ ಚೆನ್ನಾಗಿ ಮಿಕ್ಸ್ ಕೊಡಬೇಕು. ಅದನ್ನು ಎಲ್ಲನೂ ಆ್ಯಡ್ ಮಾಡಿದ್ಮೇಲೆ ಚೆನ್ನಾಗಿ ಕೈಯಲ್ಲೇ ಚೆನ್ನಾಗಿ ಮಿಕ್ಸ್ ಕೊಟ್ಟು, ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ. ನಿಮಗೆ ಎಷ್ಟು ಉಪ್ಪು ಬೇಕು ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಬೇಕು. ಇನ್ನು ಉಪ್ಪು ಹಾಕ್ಕೊಂಡು ಅದನ್ನು ಸಹಿತ ಎಲ್ಲ ಮಿಕ್ಸ್ ಕೊಟ್ಟು, ಇನ್ನು ಅದಕ್ಕೆ 1 ಕಪ್ ಮೊಸರು ಆ್ಯಡ್ ಮಾಡ್ಕೊಳ್ಬೇಕು. 1 ಕಪ್ ಮೊಸರು ಅಂತ ಅಂದರೆ 1/4 ಲೀಟ್ರ್ ಮೊಸರು ಅಷ್ಟು ಅದಕ್ಕೆ ಆ್ಯಡ್ ಮಾಡಬೇಕಾಗುತ್ತೆ. ಮೊಸರು ಆ್ಯಡ್ ಮಾಡಿ ಚೆನ್ನಾಗಿ ಕಲಸಿ, ಕೈಯಲ್ಲೇ ಚೆನ್ನಾಗಿ ಕಲಸಿ, ನೀರು ಹಾಕ್ಕೊಂಡು ನಿಮಗೆ ದೋಸೆ ಹುಯ್ಯೋದು ಬ್ಯಾಟರ್ ಗೊತ್ತಾಗುತ್ತಲ್ವ, ಅದಕ್ಕೆ ಚೆನ್ನಾಗಿ ಕಲಸಿ ಎತ್ತಿಟ್ಕೊಳ್ಳಿ. ಇನ್ನು ಅದನ್ನು ಕಲಸಿದ್ಮೇಲೆ ಸ್ವಲ್ಪ ಹೊತ್ತು, ಒಂದು ಅರ್ಧ ಗಂಟೆ ಅದನ್ನು ಮುಚ್ಚಿಬಿಟ್ಟು ಸೈಡಲ್ಲಿ ಎತ್ತಿಡಬೇಕು. ನಂದಿಲ್ಲಿ ಆ ಕ್ಲಿಪ್ಪು ಮಿಸ್ ಆಗಿದೆ, ಸೊ ಅದಕ್ಕೆ ನಾನು ಹಾಗೆ ಆ್ಯಡ್ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಕೈಯಲ್ಲೇ ಚೆನ್ನಾಗಿ ಮಿಕ್ಸ್ ಕೊಡಿ. ಮೊಸರು, ಕ್ಯಾರೆಟು, ಈರುಳ್ಳಿ, ಪಾಲಕ್ ಸೊಪ್ಪು, ರವೆ ಅದೆಲ್ಲ ಚೆನ್ನಾಗಿ ಹೊಂದ್ಕೊಳ್ಬೇಕು. ಚೆನ್ನಾಗಿ ಹೊಂದ್ಕೊಳ್ಳೋ ಥರ ಚೆನ್ನಾಗಿ ಮಿಕ್ಸ್ ಕೊಟ್ಬಿಟ್ಟು ಅದನ್ನು ಮುಚ್ಚಿ ಒಂದು ಅರ್ಧ ಗಂಟೆ ಎತ್ತಿಟ್ಬಿಟ್ರೆ ದೋಸೆ ಚೆನ್ನಾಗಿ ಬರುತ್ತೆ. ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ದೋಸೆ. ಇನ್ನು ಅದು ಅರ್ಧ ಗಂಟೆ ಆದಮೇಲೆ ಇನ್ನೊಂದು ಸ್ವಲ್ಪ ನೀರು ಹಾಕಿ ಯಾಕೆಂದರೆ ರವೆ ನೆಂದಿರುತ್ತಲ್ಲ, ಸೊ ಅದಕ್ಕೆ ಅದು ಬ್ಯಾಟರ್ ಗಟ್ಟಿಯಾಗಿರುತ್ತೆ. ಅದಾದಮೇಲೆ ನಾವು ಅರ್ಧ ಗಂಟೆ ಆದಮೇಲೆ ಇನ್ನೊಂದು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ, ಆಮೇಲೆ ನಿಮಗೆ ಬೇಕಾದರೆ ಸ್ವಲ್ಪ ರುಚಿ ನೋಡ್ಕೊಳ್ಳಿ, ಉಪ್ಪು ಕಮ್ಮಿ ಇದೆಯಾ ಜಾಸ್ತಿ ಇದೆಯಾ ಹೆಂಗೆ ಏನು ಅಂತ ಹೇಳಿ. ಅದಾದಮೇಲೆ ಉಪ್ಪು ಬೇಕಂದರೆ ನೀವು ಹಾಕ್ಕೊಳ್ಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಅದಾದಮೇಲೆ ನಾನಿಲ್ಲಿ ದೋಸೆನ ಹುಯ್ತಾಯಿದ್ದೀನಿ. ಇನ್ನು ಆ ದೋಸೆ ನೋಡಿ ಎಷ್ಟು ಚೆನ್ನಾಗಿ ತವ ಮೇಲೆ ಎಷ್ಟು ಚೆನ್ನಾಗಿ ಹುಯ್ಬೋದು. ನಾವು ಅದನ್ನೆಲ್ಲ ಆದಷ್ಟು ಸಣ್ಣಕ್ಕೆ ಹೆಚ್ಕೊಂಡ್ರೆ ದೋಸೆನ ಸೌಟಲ್ಲೇ ಚೆನ್ನಾಗಿ ಹುಯ್ಬೋದು. ಇನ್ನು ಚೆನ್ನಾಗಿ ದೋಸೆನ ಹುಯ್ಬಿಟ್ಟು ಇನ್ನು ನಾನು ಅದಕ್ಕೆ ಆಯಿಲ್ನ ಹಾಕ್ತಾಯಿದ್ದೀನಿ.
ಅದು ಚೆನ್ನಾಗಿ ಬೇಯಬೇಕು. ಚೆನ್ನಾಗಿ ಬೆಂದು ಉಲ್ಟಾ ತಿರುವಾಕಿದ್ಮೇಲೂ ಸಹಿತ ಚೆನ್ನಾಗಿ ಬೇಯಿಸ್ಬೇಕು ಅದನ್ನು. ಯಾಕಂದರೆ ಪಾಲಕ್ ಸೊಪ್ಪು ಅದನ್ನು ನಾವು ಹಸಿಯದೇ ಹಾಕಿರ್ತೀವಲ್ಲ ಕಟ್ ಮಾಡಿ, ಸೊ ಅದಕ್ಕೇ ಚೆನ್ನಾಗಿ ಬೇಯಬೇಕು. ರವೆ ಇದೆಲ್ಲ ಹಾಕಿರೋದ್ರಿಂದ ನಾವು ಅದನ್ನು ಆಲ್ಮೋಸ್ಟ್ ಚೆನ್ನಾಗಿ ಬೇಯಿಸ್ಬೇಕು. ಚೆನ್ನಾಗಿ ಎರಡು ಕಡೆಯೂ ಚೆನ್ನಾಗಿ ಬೇಯಿಸ್ಕೊಂಡ್ರೆ ದೋಸೆ ಮೆತ್ತಗೆ ಚೆನ್ನಾಗಿ ಬರುತ್ತೆ. ನಾನಿನ್ನು ಇದಕ್ಕೆ ಕಾಯಿ ಚಟ್ನಿ ಮಾಡ್ಕೊಂಡಿದ್ದೆ. ನೀವು ಅದಕ್ಕೆ ಕಾಯಿ ಚಟ್ನಿ ಆಗಿರ್ಬೋದು, ಇಲ್ಲ ಟೊಮೊಟೊ ಚಟ್ನಿ ಆಗಿರ್ಬೋದು, ಇಲ್ಲಾಂತಂದರೆ ಕಡಲೆಕಾಯಿ ಚಟ್ನಿ ಆಗಿರ್ಬೋದು, ಏನಾದರೂ ಮಾಡ್ಕೊಬೋದು. ಎಲ್ಲದ್ರ ಜೊತೆಗೂ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಅದು. ಮಕ್ಕಳಿಗೆ ಇವತ್ತು ಬಾಕ್ಸ್ಗೆ ಇದನ್ನೇ ಹಾಕ್ಕೊಟ್ಟಿದ್ದೆ. ಇನ್ನು ರಾತ್ರಿ ಮಾಡಿದ್ದು ಸಾಂಬಾರಿತ್ತು, ನಾನು ಅದಕ್ಕೆ ಅನ್ನ ಮಾಡಿದ್ದೆ. ಇನ್ನು ಮಕ್ಕಳು ಸ್ವಲ್ಪ ಇಲ್ಲೇ ಅನ್ನ ಸಾಂಬಾರು ತಿಂದು ಹೋಗಿದ್ರು, ಬಾಕ್ಸಿಗೆ ಇದೇ ದೋಸೆನ ಹಾಕ್ಕೊಂಡ್ರು. ಇನ್ನು ಈ ಕಡೆ ನನ್ನ ಮಗಳು ಪಾತ್ರೆ ತೊಳಿತಾ ಇದ್ದಾಳೆ. ನಾನು ಆ ಕಡೆ ದೋಸೆ ಹುಯ್ಕೊಂಡಂಗೆ ಈ ಕಡೆ ನನ್ನ ಮಗಳು ಪಾತ್ರೆ ಎಲ್ಲ ತೊಳೆದು ಎತ್ತಿಡ್ತಾ ಇದ್ದಾಳೆ. ಇನ್ನು ಮಧ್ಯದಲ್ಲಿ ನನ್ನ ಮಗ ಬಂದು ಟೈ ಕಟ್ಕೊಡು, ಟೈ ಕಟ್ಟು ಮಮ್ಮಿ ಟೈ ಅಂತ ಹೇಳ್ತಿದ್ದ. ಸೊ ಆಯಿತು ಅಂತ ಹೇಳಿ ಅವ್ನಿಗೂ ಟೈ ಎಲ್ಲ ಕಟ್ಟಿ ಈ ಕಡೆ ನನ್ನ ಎರಡನೇ ಮಗಳೂ ಟೈ ಕಟ್ಟಿಸ್ಕೊಳಕ್ಕೆ ಕಾಯ್ತಾ ಇದ್ದಾಳೆ. ಇನ್ನು ಅವಳು ಬಂದು ಟೈ ಕಟ್ಟಿಸ್ಕೊಂಡು ಹೋದ್ಲು. ನಾನು ಅದಕ್ಕೆ ಹೇಳ್ತಿದ್ದೆ, ಒಬ್ಬರು ಆದಮೇಲೆ ಒಬ್ಬರು ಬರ್ತಾಯಿರಿ, ಅದು ಮಾಡು ಇದು ಮಾಡು ಅಂತ ಹೇಳ್ಬಿಟ್ಟು ಅವ್ರಿಗೆ ಹಂಗಂತ ಹೇಳಿಕೊಂಡು ನಾನು ಎರಡನೇ ಅವಳಿಗೆ ಟೈ ಕಟ್ಟಿಕೊಟ್ಟೆ. ಇನ್ನು ನನ್ನ ಮಗಳು ಪಾತ್ರೆ ತೊಳೆದಿಕ್ಬಿಟ್ಟು ಅವಳು ಫ್ರೆಶ್ ಅಪ್ ಆಗಿ ಸ್ಕೂಲಿಗೆ ರೆಡಿ ಆಗೋಣ ಅಂತೇಳಿ ಅವಳು ಹೋದ್ಲು. ಇನ್ನು ಮೂವರು ಸ್ಕೂಲಿಗೆ ರೆಡಿಯಾಗಿ ಅವರು ಹೊರಟರು. ನನ್ನ ಬೆಳಗಿನ ರೂಟೀನ್ ಇದೇ ಆಗೋಗಿರುತ್ತೆ. ಏನಾದರೂ ನಾಷ್ಟ ಪ್ರಿಪೇರ್ ಮಾಡೋದು, ಈ ಕಡೆ ಮಕ್ಕಳು ರೆಡಿ ಮಾಡಿಸೋದು, ಕಳಿಸೋದು, ಇನ್ನು ಮನೆ ಕೆಲಸ. ಯಾಕೆ ಅಂತಂದರೆ ಡ್ಯೂಟಿಗೆ ಹೋಗ್ತೀವಲ್ಲ ಬೆಳಿಗ್ಗೆ ಹೊತ್ತು, ನಂದು ಇದೇ ರೂಟೀನ್ ಆಗೋಗಿರುತ್ತೆ. ಇನ್ನು ಡ್ಯೂಟಿಗೆ ಹೋಗೋಣ ಅಂತೇಳಿ ನಾನು ಇಲ್ಲಿ ರೆಡಿ ಆಗ್ತಾಯಿದ್ದೀನಿ. ಟೈಮ್ ಬೇರೆ ಆಗೋಗಿತ್ತು. ಮಕ್ಕಳನ್ನ ರೆಡಿ ಮಾಡಿ ಅವ್ರನ್ನ ಕಳಿಸಿ ಇನ್ನು ನನಗೆ ಟೈಮ್ ಆಗಿತ್ತಲ್ಲ ಅಂತ ಅಂದ್ಬಿಟ್ಟು ಒಂದೇ ಉಸಿರಿಗೆ ರೆಡಿ ಆಗ್ತಾಯಿದ್ದೀನಿ. ಇನ್ನು ರೆಡಿಯಾಗಿ ನಾನು ಡ್ಯೂಟಿಗೆ ಹೋಗೋಣ ಅಂತೇಳಿ ಇನ್ನು ಡ್ಯೂಟಿಗೆ ಹೊರಟೆ. ಇನ್ನು ಈವ್ನಿಂಗ್ ಬಂದು ಆದರೆ ವಿಡಿಯೋ ಕಂಟಿನ್ಯೂ ಮಾಡೋಣ, ಇಲ್ಲಾಂದರೆ ಬೇಡ ಇಲ್ಲಿಗೆ ಎಂಡ್ ಮಾಡೋಣ ಅಂತ ಹೇಳಿ ಅಂದ್ಕೊಂಡಿದ್ದೆ. ಬಂದಮೇಲೂ ವಿಡಿಯೋ ಹಾಗೆ ಕಂಟಿನ್ಯೂ ಮಾಡಿದೆ, ನೋಡ್ಕೊಂಡು ಬರೋಣ. ಇನ್ನು ಡ್ಯೂಟಿಯಿಂದ ಬಂದು ಈಗ ಅಡುಗೆ ಸಹಿತ ಮಾಡಿದ್ದೀನಿ. ಇನ್ನು ಅಡುಗೆ ಏನೇನು ಮಾಡಿದ್ದೀನಿ ಅಂತೇಳಿ ತೋರಿಸ್ತೀನಿ ಬನ್ನಿ. ಈ ಕಡೆ ಮುದ್ದೆ ಮಾಡಿಟ್ಟಿದ್ದೀನಿ. ಇನ್ನು ಈ ಕಡೆ ಮೂಲಂಗಿ ಸಾಂಬಾರು ಬೇಯ್ತಾ ಇದೆ. ಇನ್ನು ಹಸ್ಬೆಂಡು ಮೊಟ್ಟೆ ತರಿಸಿದ್ದಾರೆ. ಈರುಳ್ಳಿ ಎಲ್ಲ ಹೆಚ್ಚಿ ಇಟ್ಟಿದ್ದೀನಿ. ಇನ್ನು ಅದಕ್ಕೆ ಆಮ್ಲೆಟ್ ಒಂದು ಮಾಡಿಬಿಟ್ರೆ ಇವತ್ತಿನ ಡಿನ್ನರ್ ರೆಡಿ ಆಗುತ್ತೆ. ಇನ್ನು ಈ ಕಡೆ ಮಗಳು ಹೋಮ್ವರ್ಕ್ ಮಾಡ್ತಾ ಇದ್ದಾಳೆ. ಇನ್ನು ಆಲ್ರೆಡಿ ಒಬ್ಬಳು ಮಲ್ಕೊಂಬಿಟ್ಟಿದ್ದಾಳೆ. ನಾನು ಡ್ಯೂಟಿಯಿಂದ ಬರೋ ಹೊತ್ತಿಗೆ ಮನೇನ ಯಾವ ಊಟ ಮಾಡಿ ಇಕ್ಕಿದ್ದಾರೆ ನೋಡಿ. ಬೆಳಗ್ಗೆ ಎಷ್ಟು ನೀಟಾಗಿ ಕ್ಲೀನ್ ಮಾಡಿ ಹೋಗಿದ್ದೆ. ಫುಲ್ಲು ಈ ಪೋರ್ಷನ್ ನೋಡಿ, ಫುಲ್ ಈಗ ಇದನ್ನೆಲ್ಲ ಎತ್ತಿ ಕ್ಲೀನ್ ಮಾಡ್ಬೇಕು ನಾನು. ಇದೇ ರೂಮಲ್ಲೂ ಅಷ್ಟೇ ನೋಡಿ, ರೆಡಿ ಆಗೋಕ್ಕೆ ಇದು ತೊಗೊಂಡಿದ್ದಾರೆ, ಬಟ್ ಇಲ್ಲೇ ಇಟ್ಟಿದ್ದಾರೆ. ಇನ್ನು ಅಡುಗೆ ರೆಡಿ ಆಯಿತು. ಇನ್ನು ಅಡುಗೆ ಒಂದು ರೆಡಿ ಮಾಡಿ ಇನ್ನು ಹಸ್ಬೆಂಡ್ ಬಂದು ಆಮ್ಲೆಟ್ ರೆಡಿ ಮಾಡ್ಕೊಳ್ತಾರೆ. ಇನ್ನು ಹಸ್ಬೆಂಡ್ ಬಂದು ಆಮ್ಲೆಟ್ ರೆಡಿ ಮಾಡ್ಕೊಳ್ತಾರೆ. ಇನ್ನು ನಾನು ಸ್ವಲ್ಪ ಪಾತ್ರೆಗಳಿದ್ದಾವೆ, ಈ ಪಾತ್ರೆ ಒಂದು ವಾಶ್ ಮಾಡಿಬಿಟ್ಟು ಊಟ ಮಾಡಿಬಿಟ್ಟು ಮಲ್ಕೊಳ್ಳೋದು ಇವಾಗ ಅಷ್ಟೇ. ಇವತ್ತಿನ ರೊಟೀನ್ ನಂದು ಹೀಗಾಗಿರುತ್ತೆ, ಈ ಥರ ನಡೆದಿದೆ. ಇನ್ನು ನಮ್ಮ ಮನೆಯವ್ರಿಗೂ ಸಹಿತ ಹುಷಾರಿರಲಿಲ್ಲ. ಸೊ ಅವರು ಮೆಡಿಕಲಲ್ಲಿ ಹೋಗಿ ಟ್ಯಾಬ್ಲೆಟ್ ತೊಗೊಂಬರೋಕ್ಕೆ ಅಂತ ಹೇಳಿ ಹೋಗಿದ್ದರು. ಇನ್ನು ಮೆಡಿಕಲಿಂದ ಅವರು ಬಂದು ಆಮ್ಲೆಟ್ ನಾನು ಮಾಡ್ತೀನಿ ಬಿಡು ಅಂತೇಳಿ ಅವರು ಆಮ್ಲೆಟ್ ಮಾಡ್ತಾಯಿದ್ದಾರೆ. ಅವರು ಆಮ್ಲೆಟ್ ಎಲ್ಲರಿಗೂ ಸಪ್ರೇಟ್ ಥರ ಆ ಥರ ಮಾಡ್ತಾರೆ. ಒಂದೇ ಸಲ ಕಲಿಸ್ಕೊಂಡು ಹುಯ್ಯಲ್ಲ ಅವರು.
ಒಂದು ಗ್ಲಾಸಲ್ಲಿ ಎರಡೆರಡು ಮೊಟ್ಟೆ ಅಂತ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಉಯ್ತಾರೆ. ಈ ಥರ ಹಿಂಗೆ ಉಯ್ದು ಎಲ್ಲರಿಗೂ ಆಮ್ಲೆಟ್ ಮಾಡಿ ಕೊಡ್ತಾಯಿದ್ರು. ನಾನು ಆ ಕಡೆ ಪಾತ್ರೆ ತೊಳ್ಕೊಂಬಿಡೋಣ ಅಂತ ಹೇಳಿ ಪಾತ್ರೆ ತೊಳಿತಾ ಇದ್ದೆ. ಇನ್ನು ಪಾತ್ರೆ ತೊಳಿತಾ ಇರಬೇಕಾದ್ರೆ ನನ್ನ ಮಗಳು ಬಂದು ಏನೋ ಹಿಂಗೆ ಮಾತಾಡ್ತಾ ಇದ್ಲು. ನಾನು ಹಿಂಗೆ ಕೇಳಿಸ್ಕೊಂಡು ಪಾತ್ರೆ ತೊಳಿತಾ ಇದ್ದೆ. ಇನ್ನು ಪಾತ್ರೆ ಎಲ್ಲ ತೊಳೆದು ಮುಗೀತು. ಪಾತ್ರೆ ಎಲ್ಲ ತೊಳೆದಾದ್ಮೇಲೆ ಇನ್ನು ಎಲ್ಲರೂ ಕೂತ್ಕೊಂಡು ಒಟ್ಟಿಗೆ ಊಟ ಮಾಡಿದ್ವಿ. ನನ್ನ ದೊಡ್ಡ ಮಗಳು ಬಂದೇನೋ ಮಾತಾಡಿಸ್ತಿದ್ಲು, ಹಾಗೆ ಮಾತಾಡ್ಕೊಂಡು ತೊಳಿತಾ ಇದ್ದೆ. ಇನ್ನು ಎಲ್ಲರೂ ಊಟಕ್ಕೆ ಕೂತ್ಕೊಂಡು ಇನ್ನು ಊಟ ಮಾಡಿದ್ವಿ. ಊಟ ಮಾಡಿ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಬಾಯ್ ಆ್ಯಂಡ್ ಟೇಕ್ ಕೇರ್. ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ಸ್ ಕೊಡಿ.